ಇವತ್ತು ಸಂಜೆಯಿಂದಲೂ ಕೂಡ ಬೆಂಗಳೂರಿನಲ್ಲಿ ಗಾಳಿ ಮಳೆಯಾಗ್ತಾ ಇದೆ. ಮಳೆರಾಯ ಅಬ್ಬರಿಸಿ ಬೊಬ್ಬೆರೆಯುತ್ತಿದ್ದು ಬೆಂಗಳೂರಿನಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆಯಾಗ್ತಾ ಇದ್ದು ಶೇಷಾದ್ರಿಪುರಂನಲ್ಲಿ ಮರದ ಕೊಂಬೆ ಧರೆಗುರುಳಿರುವಂತಹ ಘಟನೆ ನಡೆದಿದೆ. ಹಲವೆಡೆ ಟ್ರಾಫಿಕ್ ಸಮಸ್ಯೆ ಉಂಟಾಗಿದ್ದು ವಾಹನ ಸವಾರರು ಪರದಾಡುವಂತಾಯಿತು ಟ್ರಾಫಿಕ್ ಸಮಸ್ಯೆಯಿಂದ. ಇನ್ನು ಅಂಡರ್ ಪಾಸ್ಗಳಲ್ಲೂ ಕೂಡ ಮಳೆ ನೀರು ನಿಂತು ವಾಹನ ಸವಾರರು ಕಿರಿಕಿರಿ ಉಂಟಾಯಿತು. ಎಲೆಕ್ಟ್ರಾನಿಕ್ ಸಿಟಿಯಲ್ಲೂ ಕೂಡ ಜೋರು ಮಳೆಯಾಗಿದ್ದು ಮಳೆರಾಯ ಇವತ್ತು ಸಂಜೆಯಿಂದಲೂ ಕೂಡ ಅಬ್ಬರಿಸಿ ಒಬ್ಬೆರೆಯುತ್ತಿದ್ದು ಬಿಟಿಎಂ ಲೇಔಟ್ ರಸ್ತೆಗಳು ಕಂಪ್ಲೀಟ್ ಆಗಿ ಕೆರೆಯಂತಾಗಿವೆ. ಮಂತ್ರಿ ಮಹಲ್ ಮುಂಭಾಗದಲ್ಲಿ ಕಂಪ್ಲೀಟ್ ನೀರು ನಿಂತಿದ್ದು ಜಾಲಹಳ್ಳಿ ಕ್ರಾಸ್ ಗೊರಗುಂಟೆಪಾಳ್ಯದಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ. ಬೆಂಗಳೂರಿನಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆ ಉಂಟಾಗಿದ್ದು ಹಲವಾರು ರೀತಿಯ ಅವಾಂತರಗಳು ಉಂಟಾಗಿದೆ. ರಸ್ತೆಯಲ್ಲೆಲ್ಲ ನೀರು ನಿಂತಿರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ರಸ್ತೆ ಬದಿಯಲ್ಲಿ ಕೆರೆಯಂತಾಗಿದೆ ಕಂಪ್ಲೀಟ್ ಆಗಿ ರಸ್ತೆಗಳೆಲ್ಲ. ಬೆಂಗಳೂರಿನಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆಯಾಗಿದೆ. ಗುಡುಗು ಮಿಂಚು ಸಹಿತ ಜೋರು ಮಳೆಯಾಗಿದ್ದು ಇವತ್ತು ಸಂಜೆಯಿಂದಲೂ ಕೂಡ ಗುಡುಗು ಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ ಬೆಂಗಳೂರಿನಲ್ಲಿ. ಇನ್ನು ಗಾಳಿ ಮಳೆಗೆ ಹಲವಾರು ರೀತಿಯ ಅವಾಂತರ ಉಂಟಾಗಿದ್ದು ಕೆಲವೆಡೆ ಮರ ಧರಶಾಹಿಯಾಗಿದ್ರೆ ಮತ್ತೆ ಕೆಲವೆಡೆ ವಾಹನ ಸವಾರರು ಪರದಾಡುವಂತಾಯಿತು. ಮಳೆಗೆ ಸಾಕಷ್ಟು ವಾಹನ ಸವಾರರು ಪರದಾಡಿದ್ದಾರೆ. ಇವತ್ತು ಸಂಜೆಯಿಂದ ಸುರಿದಂತಹ ಧಾರಾಕಾರ ಮಳೆಗೆ ಬೆಂಗಳೂರಲ್ಲಿ ಏನೆಲ್ಲ ಅವಾಂತರ ಆಗಿದೆ ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿಗಳು ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಅರುಣ, ಮಾರುತಿ, ಉಮೇಶ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದು. ಅರುಣ, ಇವತ್ತು ಸಂಜೆಯಿಂದಲೂ ಕೂಡ ಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ಸೊ ಏನೆಲ್ಲ ಅವಾಂತರ ಆಗಿದೆ? ಎಸ್ ಕಾವ್ಯ, ಕರ್ನಾಟಕದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಜೋರಾಗಿದೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಸಂಜೆಯಿಂದ ಕುರಿತಂತಹ ಧಾರಾಕಾರ ಮಳೆ ಹಲವು ಅನಾಹುತಗಳನ್ನ ಕೂಡ ಉಂಟು ಮಾಡಿದೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ 19 ಮರಗಳು ಕೂಡ ಧರಶಾಹಿಯಾಗಿದ್ದು 33ಕ್ಕೂ ಹೆಚ್ಚು ಇನ್ನು ಮರದ ಕೊಂಬೆಗಳು ಕೂಡ ಬಿದ್ದಿದ್ದಾವೆ. ಜೊತೆಗೆ ಬಿಟಿಎಂ HSR ಲೇಔಟ್ನಲ್ಲಿ ಅತಿ ಹೆಚ್ಚಿನ ಮಳೆಯಾಗಿದ್ದು ಇನ್ನು ಬೆಂಗಳೂರು ನಗರದಲ್ಲಿ ಕೆಂಗೇರಿಯಲ್ಲಿ ಅತಿ ಹೆಚ್ಚಿನ ಮಳೆಯಾಗಿದೆ. ಅದರಲ್ಲೂ ಕೂಡ ಮಳೆಯಿಂದಾಗಿ ರಸ್ತೆಗಳೆಲ್ಲ ಕೆರೆಯಂತಾಗಿದ್ದಾವೆ. ಅಷ್ಟರ ಮಟ್ಟಿಗೂ ಕೂಡ ನೀರು ಹರಿದಿದೆ. ಜೊತೆಗೆ ದೊಡ್ಡ ಮಟ್ಟದಾಗಿರ್ತಕ್ಕಂತಹ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಜೊತೆಗೆ ಮಲ್ಲೇಶ್ವರಂನ ಮಾರ್ಕೆಟ್ನಲ್ಲಿಯೂ ಕೂಡ ನೀರು ಅಂದರೆ ಅಂಗಡಿಗಳಿಗೆ ನುಗ್ಗಿದಂತಹ ಒಂದು ಸ್ಥಿತಿಯು ಕೂಡ ನಿರ್ಮಾಣವಾಗಿತ್ತು. ನಾನು ಮತ್ತು ಗುಂಡ್ರೆಪಾಳ್ಯದ ಬಳಿ ಇದ್ದೇನೆ. ನೋಡಬಹುದಾಗಿದೆ ತುಮಕೂರು ರಸ್ತೆಯಲ್ಲಿಯೂ ಕೂಡ ಸ್ಲೋ ಮೂವಿಂಗ್ ಆಗಿರ್ತಕ್ಕಂಥ ವಾಹನ ಸಂಚಾರ ಕೂಡ ಇದೆ. ಟ್ರಾಫಿಕ್ ಪೊಲೀಸರು ಕೂಡ ವಾಹನಗಳನ್ನು ಅಂದರೆ ಮೂವ್ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಹೀಗಾಗಿ ಮಳೆಯಿಂದಾಗಿ ಭಾರಿ ದೊಡ್ಡ ಮಟ್ಟದ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಯಾಕಂದರೆ ಸ್ಲೀಪರ್ ಬಸ್ಗಳು ಇರಬಹುದು, ಜೊತೆಗೆ ರಾತ್ರಿ ವೇಳೆ ಪ್ರಯಾಣವನ್ನು ಬೆಳೆಸ್ತಕ್ಕಂತಹ ಬಸ್ಗಳು ಇರಬಹುದು. ಅನೇಕ ಜನ ಕೂಡ ಹೋಗ್ತಾ ಇರ್ತಾರೆ. ಹೀಗಾಗಿ ಸ್ಲೋ ಆಗಿರ್ತಕ್ಕಂತಹ ಮೂವ್ಮೆಂಟ್ನಲ್ಲಿಯೂ ಕೂಡ ವಾಹನಗಳ ಸಂಚಾರ ಕೂಡ ಇದೆ. ಇನ್ನೇನು ಹವಾಮಾನ ಇಲಾಖೆಯು ಕೂಡ ಹೇಳಿದೆ, ನಾಳೆಯೂ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಪರಿಸ್ಥಿತಿ ಕೂಡ ಇರುತ್ತೆ ಎನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ಸಂಜೆ ವೇಳೆಯಿಂದ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆ ಸಾಕಷ್ಟು ಒಂದು ಅನಾಹುತಗಳನ್ನ ಕೂಡ ಉಂಟು ಮಾಡಿದೆ. ಕಾವ್ಯ, ಇನ್ನು ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಧಾರಾಕಾರ ಮಳೆಯಾಗಿದೆ. ಹಲವಾರು ರೀತಿಯ ಅವಾಂತರ ಉಂಟಾಗಿದೆ. ವಾಹನ ಸವಾರರಿಗೆ ಯಾವೆಲ್ಲ ರೀತಿಯ ಸಮಸ್ಯೆ ಆಯಿತು ಇವತ್ತಿನ ಮಳೆಯಿಂದ? ಖಂಡಿತ ಕಾವ್ಯ, ಬೆಂಗಳೂರಲ್ಲಿ ಸಂಜೆಯಿಂದ ಸುರಿದಂತಹ ಮಳೆಗೆ ಇವತ್ತು ವರ್ಕಿಂಗ್ ಡೇ ಆಗಿರೋದ್ರಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದವರು ಬಹುತೇಕ ಬೆಂಗಳೂರಿನ ಎಲ್ಲ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಯಾಕೆಂದರೆ ಒಂದು ಭಾಗದಲ್ಲಿ ಜೋರಾಗಿ ಮಳೆ ಬಂತು ಅಂದರೆ ಮತ್ತೊಂದು ಭಾಗದಲ್ಲಿ ತುಂತುರು ಮಳೆ. ಈಗಲೂ ಸಹ ಮೆಜೆಸ್ಟಿಕ್ಕು ಮತ್ತು ಸುತ್ತಮುತ್ತ ಮಳೆ ಆಗ್ತಾನೆ ಇದೆ. ಕಾರ್ಪೊರೇಷನ್ ಸರ್ಕಲ್ಲು ಮಳೆ ಆಗ್ತಿರುವಂಥದ್ದು. ವಾಹನ ಸವಾರರು ಸಂಜೆ ಕೆಲಸ ಮುಗಿಸ್ಕೊಂಡು ಹೊರಟಂಥವರಿಗೆ ಮಳೆರಾಯನ ಒಂದು ಅವಕೃಪೆಗೆ ತುತ್ತಾಗಿದ್ದರು. ಬಹುತೇಕ ರಸ್ತೆಗಳು ಅಂದರೆ ಬೆಂಗಳೂರಿನ ಎಲ್ಲೆಲ್ಲಿ ರಸ್ತೆಗಳಿವೆ ಬಹುತೇಕ ರಸ್ತೆಗಳಲ್ಲೂ ಮೈಸೂರು ರಸ್ತೆ ಆಗಿರ್ಬೋದು ಅಥವಾ ಏರ್ಪೋರ್ಟ್ ರಸ್ತೆ ಆಗಿರ್ಬೋದು. ಏರ್ಪೋರ್ಟ್ ರಸ್ತೆಯಲ್ಲೂ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಸ್ಲೋ ಮೂವಿಂಗ್ ವೆಹಿಕಲ್ಸ್ ಮೂವ್ಮೆಂಟ್ ಆಗ್ತಿತ್ತು. ಮೈಸೂರು ರಸ್ತೆಯಿಂದ ಅಂದರೆ ಮಾರ್ಕೆಟಿಂದ ಮೈಸೂರು ಎಕ್ಸ್ಪ್ರೆಸ್ ರೀಚ್ ಆಗೋದಕ್ಕೆ ಕನಿಷ್ಠ 2 ರಿಂದ 2.5 ಗಂಟೆಗಳ ಕಾಲ ಟ್ರಾಫಿಕಲ್ಲೇ ವಾಹನ ಸವಾರರು ಹೋಗಬೇಕಾಗಿತ್ತು. ಯಾಕೆಂದರೆ ರಸ್ತೆ ಉದ್ದಕ್ಕೂ ನೀರು ನಿಂತಿರುವಂಥ ಪರಿಣಾಮ, ಅಲ್ಲಲ್ಲಿ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತಹ ಪರಿಣಾಮದಿಂದ ಆಗಿರ್ಬೋದು. ಮತ್ತು KG ರೋಡ್ ಆಗಿರ್ಬೋದು, ಕಾರ್ಪೊರೇಷನ್ ಸರ್ಕಲ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲೂ ಅಷ್ಟೇ, ಈ ಆನೇಕಲ್ ಭಾಗದಲ್ಲೂ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲೂ ಸಹ ಮಳೆ ಬರ್ತಿರೋ ಪರಿಣಾಮದಿಂದ ವಾಹನ ಸವಾರರು ಪರದಾಟ ಆಗುವಂಥ ಪರಿಸ್ಥಿತಿಯಾಗಿತ್ತು. ಕನಿಷ್ಠ 1 ರಿಂದ 1.5 ಗಂಟೆಗಳ ಕಾಲ ಟ್ರಾಫಿಕಲ್ಲೇ
ಎಣಗಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದ್ರ ಜೊತೆಗೆ ಅಲ್ಲಲ್ಲಿ ಮರಗಳು ಬಿದ್ದಂತಹ ಪರಿಣಾಮನೂ ಕೂಡ ಆದಂತಹ ಕಾರಣಕ್ಕೆ ಅಂದರೆ ಬೆಂಗಳೂರಲ್ಲಿ ಒಟ್ಟು ಇಲ್ಲಿವರೆಗೂ 33 ಮರಗಳು ಸಂಪೂರ್ಣವಾಗಿ ಧರೆಗುಳಿದಿರುವಂತಹ ವರದಿ BBMPಯಲ್ಲಿ ಆಗಿರುವಂಥದ್ದು. ಈ ಮರ ರಸ್ತೆಗೆ ಅಡ್ಡಲಾಗಿ ಬಿದ್ದಂಥ ಪರಿಣಾಮದು ಸಹ ಟ್ರಾಫಿಕ್ ಸಮಸ್ಯೆಗೆ ಕಾರಣ. ಆದರೆ ಕೆಲವು ಭಾಗಗಳಲ್ಲಿ ನೀರು ನಿಂತಹ ಕಾರಣಕ್ಕೆ ವಾಹನಗಳು ಕೆಟ್ಟು ನಿಂತು ಅದರಿಂದನೂ ಸಹ ಟ್ರಾಫಿಕ್ ಹೆಚ್ಚಾಗಿರುವಂತಹ ವರದಿಗಳು BBMPಗಾಗಿದೆ. ಮತ್ತು ಟ್ರಾಫಿಕ್ ಪೊಲೀಸರು ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಹರಸಾಹಸ ಪಟ್ಟಿರುವಂಥದ್ದು. ಇನ್ನೂ ಸಹ ಮಳೆ ಬೆಂಗಳೂರಲ್ಲಿ ಇವತ್ತು ಸೇರಿದಂತೆ ಇನ್ನೂ 4-5 ದಿವಸ ಇದೇ ರೀತಿ ಮಳೆ ಮುಂದುವರಿಯುತ್ತೆ. ಬೆಂಗಳೂರು ಮತ್ತು ಬೇರೆ ಬೇರೆ ಜಾಗಗಳಲ್ಲಿ ದಕ್ಷಿಣ ಒಳನಾಡಿನ ಭಾಗಗಳಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಳೆ ಆಗುತ್ತೆ ಅಂತ ಹೇಳಿದರು. ಮತ್ತು ಕರಾವಳಿ ಭಾಗದಲ್ಲಿ ಇನ್ನು 3-4 ದಿವಸ ಮಳೆ ಆಗುವ ಮುನ್ನೆಚ್ಚರಿಕೆಯನ್ನು ಈಗಾಗಲೇ ಹವಾಮಾನ ಇಲಾಖೆ ನೀಡಿರೋದ್ರಿಂದ ಬೆಂಗಳೂರನ್ನ ನೋಡೋದಾದ್ರೆ ಇನ್ನು 3-4 ದಿನ ಬೆಂಗಳೂರಲ್ಲಿ ಸಾಧಾರಣದಿಂದ ಅತಿ ಹೆಚ್ಚು ಮಳೆ ಆಗುವ ಸಾಧ್ಯತೆ ಇರುವಂತಹ ಒಂದು ಎಚ್ಚರಿಕೆಯನ್ನು ಸಹ ಹವಾಮಾನ ಇಲಾಖೆ ನೀಡಿರುವಂಥದ್ದು. ಕಾವ್ಯ. ಎಸ್, ಇನ್ನು ಉಮೇಶ್, ಬೆಂಗಳೂರಿನಲ್ಲಿ ಸಣ್ಣ ಪ್ರಮಾಣದ ಮಳೆ ಬಂದ್ರೆ ಸಾಕು ಆಗುವಂತಹ ಅವಾಂತರಗಳು, ಎಡವಟ್ಟುಗಳು, ಸಮಸ್ಯೆಗಳು ಒಂದೆರಡಲ್ಲ. ಸೊ ನಿನ್ನೆಯಿಂದಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ, ಹಲವಾರು ರೀತಿಯ ಸಮಸ್ಯೆಗಳು ಉಂಟಾಗ್ತಾ ಇದೆ. ಸೊ BBMP ಯಾವೆಲ್ಲ ರೀತಿ ಮುನ್ನೆಚ್ಚರಿಕಾ ಕ್ರಮಗಳಿಗೆ ಸೂಚನೆ ನೀಡಿದೆ ಅಧಿಕಾರಿಗಳಿಗೆ? ಕವಿಯ ಬೆಂಗಳೂರಿನಲ್ಲಿ ಕಳೆದ 2 ದಿನಗಳಿಂದಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಮಳೆ ಜೊತೆಗೆ ಜೋರಾಗಿ ಗಾಳಿ ಬೀಸ್ತಾ ಇರೋ ಪರಿಣಾಮವಾಗಿ ಆ ಹಳೆ ಮರಗಳೇನಿರ್ತವೆ ಅವು ಬೀಳುವಂಥ ಸಾಧ್ಯತೆ ಇರುವಂಥದ್ದು. ಇವತ್ತು ಕೂಡ 20ಕ್ಕೂ ಹೆಚ್ಚು ಮರಗಳು ಕೂಡ ಬಿದ್ದಿರುವಂಥದ್ದು. ಜೊತೆಗೆ ಆ ಮರದ ರೆಂಬೆಗಳೇನಿರ್ತವೆ ಅವು ಸಾಕಷ್ಟು ಕಡೆಗಳಲ್ಲಿ ಬಿದ್ದು ರಸ್ತೆಗಳಲ್ಲಿ ಚಿಕ್ಕ ಪುಟ್ಟ ಹಾನಿಯಾಗಿರುವಂಥದ್ದು. ಹಾಗಾಗಿ ಇವತ್ತು ಸಂಜೆ ಸುರಿದಂಥ ಭಾರಿ ಮಳೆಯಿಂದಾಗಿ ಮುಖ್ಯವಾಗಿ ಬೆಂಗಳೂರಿನ ಉತ್ತರ ಮತ್ತು ದಕ್ಷಿಣ ಮತ್ತು ಪಶ್ಚಿಮ 3 ಭಾಗಗಳಲ್ಲಿ ಜೋರಾಗಿ ಮಳೆ ಬೀಸಿದೆ. ಮಳೆ ಬಿದ್ದ ಪರಿಣಾಮವಾಗಿ ಸಾಕಷ್ಟು ಲೇಔಟ್ಗಳಲ್ಲಿ ನೀರು ನುಗ್ಗಿರುವಂಥ ಸಂಬಂಧಪಟ್ಟಾಗಿ ವರದಿ ಕೂಡ ಆಗಿದೆ. ಅದರಲ್ಲಿ HSR ಲೇಔಟು, BTM ಲೇಔಟು ಮತ್ತು ಯಲಹಂಕ ಭಾಗದಲ್ಲಿ ಹೆಚ್ಚಿನ ಮಳೆ ಆಗಿರೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಆಯಾಯ ಕಂಟ್ರೋಲ್ ರೂಮ್ಗಳಲ್ಲಿ ಮಾಹಿತಿ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ ಸಂಜೆ ಒಂದು 3/4 ಗಂಟೆ ಸುರಿದಂಥ ಮಳೆಗೆ ಸಾಕಷ್ಟು ಕಡೆಗಳಲ್ಲಿ ಅಂಡರ್ ಪಾಸ್ಗಳಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಮುಖ್ಯವಾಗಿ ಏರ್ಪೋರ್ಟ್ ರಸ್ತೆ ಏನಿದೆ, ಏರ್ಪೋರ್ಟ್ ರಸ್ತೆ ಸಂಪೂರ್ಣವಾಗಿ ಚಾಲುಕ್ಯ ಸರ್ಕಲಿಂದ ಹಿಡಿದು ಹೆಬ್ಬಾಳದವರೆಗೂ ಕೂಡ ತುಂಬ ಸ್ಲೋ ಮೂವಿಂಗು ಟ್ರಾಫಿಕ್ ಇದ್ದಿದ್ದಂತೂ ನಾವು ನೋಡಿದ್ವಿ. ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಸಮಸ್ಯೆ ಉಂಟಾಗಿತ್ತು. ಅಂದರೆ ಸಂಚಾರಿ ಪೊಲೀಸರಿಗೂ ಕೂಡ ಗೈಡ್ಲೈನ್ಸ್ ಇರುವಂಥದ್ದು. ಮಳೆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆಯಾಯ ಏನು ಸರ್ಕಲ್ಗಳಿರ್ತವೆ ಅಲ್ಲಿ ಅವ್ರು ನಿಂತು ಕ್ಲಿಯರ್ ಮಾಡುವಂಥ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಅವರು ಅಧಿಕಾರಿಗಳು ಕೂಡ ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಎಷ್ಟೇ ಹರಸಾಹಸ ಪಟ್ಟರು ಕೂಡ ಜೋರಾಗಿ ಮಳೆ ಬರೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ಮರಗಳೇನು ರಸ್ತೆಗೆ ಬೀಳ್ತವೆ, ರಸ್ತೆಗೆ ಬಿದ್ದಂಥ ಪರಿಣಾಮವಾಗಿ ಟ್ರಾಫಿಕ್ ಜಾಮ್ ಆಗುತ್ತೆ. ಮತ್ತೊಂದು ಕಡೆ ಈ ಅಂಡರ್ ಪಾಸ್ಗಳಲ್ಲಿ ಬೈಕ್ ಸವಾರರು ಮಳೆಗೆ ತಪ್ಪಿಸ್ಕೊಳ್ಳೋದಕ್ಕೆ ಪಾರ್ಕಿಂಗ್ ಮಾಡಿಬಿಡ್ತಾರೆ. ಆ ಸಂದರ್ಭದಲ್ಲಿ ವಾಹನಗಳು ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗುವಂಥದ್ದು ಕೂಡ ನಾವು ನೋಡ್ತಾ ಇರುವಂಥದ್ದು. ಇನ್ನೂ ಕೂಡ ಮತ್ತೆ ಮಳೆ ಇರುವಂಥ ಸಾಧ್ಯತೆ ಕೂಡ ಸಂಬಂಧಪಟ್ಟಾಗಿ ಈಗಷ್ಟು ಮಾಹಿತಿಗಳಿರುವಂಥದ್ದು. ಸದ್ಯಕ್ಕೀಗ ತುಂತುರು ಮಳೆ ಬೀಳ್ತಾ ಇದ್ದು ಯಾವ ಕ್ಷಣದಲ್ಲಿ ಬೇಕಾದರೂ ಮತ್ತೆ ಮಳೆ ಜೋರಾಗುವ ಸಾಧ್ಯತೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಬೇಕಾದಂಥ ಅಗತ್ಯ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಮುಖ್ಯವಾಗಿ ಇಲ್ಲಿ ಆ ಹಳೆ ಮರಗಳೇನಿದ್ದಾವೆ ಅವನ್ನು ತೆರವು ಮಾಡುವಂಥ ಕೆಲಸ ಮಾಡಬೇಕು. ಇಲ್ಲಾಂದರೆ ನಿನ್ನೆ ಏನು ಆಟೋ ಚಾಲಕನ ಮೇಲೆ ಮರ ಬಿದ್ದು ಸಾವನ್ನಪ್ಪಿದ್ರು ಅಂಥ ಘಟನೆಗಳು ಮತ್ತೆ ವರದಿ ಆಗದಿದ್ದಂತೆ ಎಚ್ಚೆತ್ಕೋಬೇಕು. ಅಂದರೆ ಮೊದಲು ಆಯಾಯ ಅಂದರೆ ಆ ಅಂಡರ್ ಪಾಸ್ಗಳಲ್ಲಿ ನೀರು ನಿಲ್ಲದಂತೆ ನೋಡ್ಕೋಬೇಕಾಗುತ್ತೆ. ಅದರ ಹೊರತುಪಡಿಸಿದ್ರೆ ಆ ಹಳೆ ಮರಗಳು ಯಾವೆಲ್ಲ ಬೀಳೋ ಪರಿಸ್ಥಿತಿಯಲ್ಲಿದ್ದಾವೆ ಅಂಥವನ್ನ ತೆರವು ಮಾಡೋ ಕೆಲಸ ಮಾಡಬೇಕಾಗಿದೆ. ಕಾವ್ಯ. ಎಸ್, ಥ್ಯಾಂಕ್ ಯು ಅರುಣ, ಮಾರುತಿ, ಉಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.